ವಿಶ್ವಕರ್ಮರ ಬೇಡಿಕೆಗಾಗಿ ಒತ್ತಾಯಿಸಿ ಪಂಜಿನ ಮೆರವಣಿಗೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಯಚೂರು ಹಾಗೂ ಜಿಲ್ಲಾ ವಿಶ್ವಕರ್ಮ ಸಮಾಜ ರಾಯಚೂರು ಇವರಿಂದ ಬುಧವಾರ ಸಂಜೆ ರಾಯಚೂರು ನಗರದಲ್ಲಿ ವಿಶ್ವಕರ್ಮ ಸಮಾಜದ ಬೇಡಿಕೆಗಳಿಗೆ ಒತ್ತಾಯಿಸಿ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದರು. ನಗರದ ನೇತಾಜಿ ನಗರ ತೀನ್ ಕಂದಿಲ್, ಜಾಕಿರ್ ಹುಸೇನ್ ಸರ್ಕಲ್, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದವರೆಗೆ ರಾತ್ರಿ 9 ಗಂಟೆವರೆಗೆ ಪಂಜಿನ ಮೆರವಣಿಗೆಯು ನಡೆಯಿತು. ಸಮಾಜದ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಗಮಿಸಿದ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸಮಾಜದ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸಲು ವಿವಿಧ ಘೋಷಣೆಗಳನ್ನು ಹಾಕಿ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಲಾಯಿತು. ವಿಶ್ವಕರ್ಮ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕು, ಕುಲಶಾಸ್ತ್ರ ಅಧ್ಯಯನ ಪುನರ್ರಚನೆ ಆಗಬೇಕು, ತಿಂತಿನಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು. ಈ 3 ಸಮಾಜದ ಬೇಡಿಕೆಗಳನ್ನು ಸರ್ಕಾರಕ್ಕೆ ಈಡೇರಿಸುವಂತೆ ಒತ್ತಾಯಿಸಿ ವಿಶ್ವಕರ್ಮ ಸಮಾಜದವರು ಪಂಜಿನ ಮೆರವಣಿಗೆಯನ್ನು ಮೊದಲ ಬಾರಿಗೆ ಮಾಡಿದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಯಚೂರು ಜಿಲ್ಲಾಧ್ಯಕ್ಷರಾದ ಮಾರುತಿ ಬಡ್ಗೇರ್ ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬ್ರಹ್ಮ ಗಣೇಶ್, ಸೋಮಣ್ಣ ಸುಕಾಲ್ಪೇಟೆ, ಜಿಲ್ಲಾ ಯುವ ಅಧ್ಯಕ್ಷರಾದ ಸುರೇಶ್ ಸಂಗಾಪುರ್, ರಾಯಚೂರು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಉದಯ್ ಕುಮಾರ್ ಮಸ್ಕಿ, ಜಿಲ್ಲಾ ಗೌರವಾಧ್ಯಕ್ಷರಾದ ಮಲ್ಲಪ್ಪ ದೇವದುರ್ಗ, ಜಿಲ್ಲೆಯ 7 ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾಳಿಕಾ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಎ ಈಶ್ವರ್, ವಿಶ್ವಕರ್ಮ ಕಾರ್ಪೊರೇಟರ್ ಸಂಘದ ಅಧ್ಯಕ್ಷರಾದ ಬ್ರಹ್ಮಯ್ಯ, ಚಿನ್ನಬೇಲಿ ಕೆಲಸಗಾರರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅನ್ವರಿ ಮತ್ತು ಮೋನಪ್ಪ ಒಡವಾಟಿ, ಕೆ ಲಕ್ಷ್ಮೀಪತಿ ಎರ್ಗೇರ, ಗಿರಿಬಾಬು, ನಾಗರಾಜ್ ಪತ್ತಾರ್, ನರಸಪ್ಪ, ಮನೋಹರ್ ಬಡ್ಗೇರ್, ವೀರೇಶ್ ಕಾರಟಗಿ, ಮೌನೇಶ್ ವಡವಾಟಿ, ಸುರೇಶ್ ಸಗುಂಕುಂಟ, ಪ್ರಕಾಶ್ ನವೋದಯ ಇನ್ನಿತರರು ಸೇರಿದಂತೆ ಸಾವಿರಾರು ಜನ ಇದ್ದರು.